ಈಗ ಇಂದ್ರಜಿತ್ ಲಂಕೇಶ್ ಅವರು ಕೊಟ್ಟಿರುವಂತ ಲಿಸ್ಟ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಅಧಿಕಾರಿಗಳು ಒಬ್ಬೊಬ್ಬರಿಗೆ ನೋಟಿಸ್ ಅನ್ನ ನೀಡಲಿಕ್ಕೆ ಮುಂದಾಗಿರುವ ರೀತಿ ಕಾಣಿಸ್ತಾ ಇದೆ. ಸೊ ರಾಗಿಣಿಗೆ ಯಾವ ರೀತಿಯಾಗಿ ಬಂತು ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ನೋಟಿಸ್ ಯಾವ ಒಂದು ಮಾಹಿತಿ ಆಧಾರದ ಮೇಲೆ ಬಂತು ಅನ್ನೋದಂತೂ ಗೊತ್ತಿಲ್ಲ. ಇನ್ನು ಇಂದ್ರಜಿತ್ ಲಂಕೇಶ್ ಅವರು ಕೊಟ್ಟಂತ ಆಧಾರನೇ ಪ್ರಮುಖವಾಗಿತ್ತ ಏನು ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಯಾಕಂದ್ರೆ ಇಂದ್ರಜಿತ್ ಲಂಕೇಶ್ ಅವರು ಕೊಟ್ಟಿರುವಂತ ಒಂದು ಲಿಸ್ಟ್ ಏನಿತ್ತು ಅದರ ಬಗ್ಗೆ ಸಾಕ್ಷಿಯನ್ನ ಕೇಳಿದೆ ಸಿಸಿಬಿ ಅಧಿಕಾರಿಗಳು, ಸಾಕ್ಷಿಯನ್ನ ಕೇಳಿರುವಂತದ್ದು. ಸೊ ಮೋಸ್ಟ್ ಪ್ರಾಬಬ್ಲಿ ಇಂದ್ರಜಿತ್ ಲಂಕೇಶ್ ಅವರು ಕೊಟ್ಟಿರುವಂತ ಮಾಹಿತಿ ಆಧಾರದ ಮೇಲೆ ನೋಟಿಸ್ ಅನ್ನ ಕೊಟ್ಟಿಲ್ಲ ಅಂತ ಕಾಣಿಸುತ್ತೆ. ಯಾಕೆಂದ್ರೆ ರವಿಶಂಕರ್ ಅವರು ಸ್ಯಾಂಡಲ್ವುಡ್ ನವರಲ್ಲ. ಸೊ ಹೀಗಾಗಿ ಆತನನ್ನೇ ಫಸ್ಟ್ ಬಂಧಿಸಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಅಂದ್ರೆ ಆತನ ಮೂಲದಿಂದಲೇ ರಾಗಿಣಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತ ಸಾಧ್ಯತೆ ಇದೆ. ಪೆಡ್ಲರ್ಗಳ ಮಾಹಿತಿಯನ್ನು ಆಧರಿಸಿ ಅಖಾಡಕ್ಕೆ ಸಿಸಿಬಿ ಇಳಿದಂತೆ ಕಾಣಿಸ್ತಾ ಇದೆ. 10-12 ನಟ ನಟಿಯರಿಗೆ ನೋಟಿಸ್ ಅನ್ನ ನೀಡಲಿಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಯಾಕಂದ್ರೆ ಇಂದ್ರಜಿತ್ ಲಂಕೇಶ್ ಅವರು ಕೂಡ ಒನ್ ಆಫ್ ದಿ ಮೂಲ ಅಷ್ಟೇ, ಒನ್ ಆಫ್ ದಿ ಇನ್ಫಾರ್ಮೇಶನ್ ಅಷ್ಟೇ, ಅವರೇ ಮೈನ್ ಇನ್ಫಾರ್ಮೇಶನ್ ಅಲ್ಲ ಇದರಲ್ಲಿ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೌಮ್ಯ ಕಳಸ ಮತ್ತೆ ಗಂಗಾಧರ್ ವಾಗಟ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ನಾವು ಸೌಮ್ಯ ಕಳಸ ಬಳಿ ಹೋಗೋಣ. ಯಾಕೆಂದ್ರೆ ರಾಗಿಣಿ ನಿವಾಸದ ಬಳಿ ಅವರು ಇರುವಂತದ್ದು. ರಾಗಿಣಿ ಅವರು ಇದ್ದಾರಾ, ಎಲ್ಲಿ ಹೋಗಿದ್ದಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ. ಸೌಮ್ಯ, ಈಗ ಆಲ್ರೆಡಿ ನೋಡ್ತಾ ಇದ್ವಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಡ್ರಗ್ಸ್ ನ ವಿಚಾರ. ಈಗ ರಾಗಿಣಿಗೂ ಕೂಡ ತಗಲಾಕೊಂಡಿರುವಂತದ್ದು ಡ್ರಗ್ಸ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ನೀಡಾದ್ಮೇಲಂತೂ ಸಾಕಷ್ಟು ಅನುಮಾನಗಳು, ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಸ್ಟಿಲ್ ಈ ಕ್ಷಣದವರೆಗೂ ಕೂಡ ರಾಗಿಣಿ ಅವರು ಒಂದೇ ಒಂದು ಮಾತಾಡಿಲ್ಲ ಏನು ಎತ್ತ ಅನ್ನೋದ್ರ ಬಗ್ಗೆ. ಸುಳ್ಳು ಅಂತಾನೂ ಹೇಳ್ತಾ ಇಲ್ಲ, ನಿಜ ಅಂತಾನೂ ಹೇಳ್ತಾ ಇಲ್ಲ, ಯಾವುದೇ ಉತ್ತರನೂ ಕೂಡ ಬರ್ತಾ ಇಲ್ಲ. ಎಲ್ಲಿದ್ದಾರೆ ರಾಗಿಣಿ ಅವರು, ಏನ್ ಮಾಡ್ತಾ ಇದ್ದಾರೆ, ಇವತ್ತು ವಿಚಾರಣೆಗಾದ್ರೂ ಹಾಜರಾಗ್ತಾರ ಏನು ಅಂತ? ಪೃಥ್ವಿ, ರಾಗಿಣಿ ಕಂಪ್ಲೀಟ್ ಆಗಿ ಈ ಕ್ಷಣದ ಮಟ್ಟಿಗೆ ಹೇಳೋದಾದ್ರೆ ಅಜ್ಞಾತವಾಗಿದ್ದಾರೆ ಅಂತ ಹೇಳ್ಬೋದು. ಅವರಿಗೆ ಮಾಹಿತಿಯನ್ನ ಕೊಡಲಾಗಿದೆ 10 ಗಂಟೆಗೆ ವಿಚಾರಣೆಗೆ ಬರಬೇಕು ಅಂತ. ಆದ್ರೆ ತಟಸ್ಥವಾಗ್ಬಿಟ್ಟಿದ್ದಾರೆ. ಅದರ ನಂತರ ತಡರಾತ್ರಿ ಒಂದು 10:15-11 ಗಂಟೆ ವೇಳೆಗೆ ಜುಡಿಷಿಯಲ್ ಲೇಔಟ್ ಅಲ್ಲಿರುವಂತಹ ತಮ್ಮ ಅಪಾರ್ಟ್ಮೆಂಟ್ ಇಂದ ಅವರು ಹೊರ ಹೋಗಿದ್ದಾರೆ ಅನ್ನೋದೊಂದು ಬಿಟ್ರೆ ಎಕ್ಸಾಕ್ಟ್ ಆಗಿ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ನಾವೀಗ ಅವರದ್ದೇ ಅಪಾರ್ಟ್ಮೆಂಟ್ ಅಲ್ಲಿ ಇದೀವಿ. HRC ಅನನ್ಯ ಅನ್ನುವಂತಹ ಒಂದು ಪ್ರತಿಷ್ಠಿತ ಅಪಾರ್ಟ್ಮೆಂಟ್ ಇದು. ಕೇವಲ 10 ಫ್ಲಾಟ್ಗಳು ಇರುವಂತಹ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಈ ಒಂದು ಅಪಾರ್ಟ್ಮೆಂಟ್ ನ ಮೊದಲನೇ ಫ್ಲೋರ್ ನಲ್ಲಿ ರಾಗಿಣಿ ಅವರ ಮನೆ ಇರುವಂತದ್ದು. ನಿಮಗೆ ಕಾಣಬಹುದು ಗಿಡಗಳೆಲ್ಲ ಹೆಚ್ಚಾಗಿ ಬೆಳೆಸಿರುವಂತಹ ಒಂದು ಬಾಲ್ಕನಿ ಏನ್ ಕಾಣಿಸ್ತಾ ಇದೆ, ಇದೇ ಮನೆ ಇದೆ. ಈ ಒಂದು ಅಪಾರ್ಟ್ಮೆಂಟ್ ನ ಈ ಒಂದು ಆ ಒಂದು ಬಾಲ್ಕನಿಯಿಂದ ಅದ್ರ ಪಕ್ಕದಲ್ಲಿರುವಂತಹ ಮತ್ತೊಂದು ಬಾಲ್ಕನಿ ಇಲ್ಲಿವರೆಗೂ ಬರುವಂತದ್ದು ರಾಗಿಣಿ ಅವರ ಮನೆನೆ. ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಅವರ ತಾಯಿ ಹೊರಗೆ ಬಂದು ಒಣಗಾಕಿದ್ದ ಬಟ್ಟೆನ ತಗೊಂಡೋಗಿರೋದನ್ನ ನೋಡಿದ್ವಿ. ಅಂದ್ರೆ ಅವರ ಕುಟುಂಬದವರು ಇನ್ನು ಮನೆ ಒಳಗೆ ಇದ್ದಾರೆ, ಆದ್ರೆ ರಾಗಿಣಿ ಮಾತ್ರ ಇಲ್ಲಿ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಅದರ ಜೊತೆಯಲ್ಲಿ ರಾಗಿಣಿ ಎಲ್ಲಿ ಹೋಗಿದ್ದಾರೆ ಅನ್ನುವಂತಹ ಒಂದು ಪ್ರಶ್ನೆ. ಮೊದಲಿಗೆ ಅವರು ಇಂದಿರಾನಗರದಲ್ಲಿರುವಂತಹ ಸ್ನೇಹಿತರ ಮನೆಯಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಈಗ ನೋಡಿದ್ರೆ HSR ಲೇಔಟ್ಗೆ ಹೋಗಿದ್ದಾರೆ, ಬಹುಶಃ ವಕೀಲರನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಒಟ್ನಲ್ಲಿ ಬಿಗುವಿನ ವಾತಾವರಣವಂತೂ ಇಲ್ಲಿದೆ. ಈ ಅಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ಉಳಿದವರು ಕೂಡ ಬಹುಶಃ ಎಂದಿನಂತೆ ಫ್ರೀ ಆಗಿ ಈಗ ಓಡಾಡ್ತಾ ಇಲ್ಲ. ನಾವು ಸುಮಾರು 2-2.5 ಗಂಟೆಯಿಂದ ಇಲ್ಲೇ ಇದ್ದೀವಿ. ಹೆಚ್ಚಂದ್ರೆ 2-3 ಜನ ಮಾತ್ರ ಸೈಲೆಂಟ್ ಆಗಿ ಹೊರಗೆ ಬಂದು ಒಳಗೆ ಹೋಗಿರುವಂತದ್ದು. ಅಂದ್ರೆ ರಾಗಿಣಿ ಅವರು ಸಾಕಷ್ಟು ಸಮಯದಿಂದ ಇದೇ ಒಂದು ಫ್ಲಾಟ್ ನಲ್ಲಿ ವಾಸ ಮಾಡ್ತಾ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ದಿಢೀರ್ ಅಂತ ಉದ್ಭವ ಆಗಿರುವಂತ ಈ ಒಂದು ಡ್ರಗ್ಸ್ ವಿಚಾರ ಈ ಕೇವಲ ಅವರ ಕುಟುಂಬದವರು ಮಾತ್ರ ಅಲ್ಲ, ಇಡೀ ಒಂದು ಈ ಅಪಾರ್ಟ್ಮೆಂಟ್ ನವರೆಲ್ಲರಿಗೂ ಒಂದು ಶಾಕ್ ಅಂತಾನೆ ಹೇಳ್ಬೋದು. ಅದೇ ರೀತಿ ರಾಗಿಣಿ ಅವ್ರಿಗೂ ಇದು ಶಾಕ್ ಆಗಿದ್ಯಾ ಅನ್ನೋದನ್ನ ನಾವು ನೋಡ್ಬೇಕು. ಒಂದು ಕಡೆ ಮೊದಲು ಇಂದ್ರಜಿತ್ ಲಂಕೇಶ್ ಅವರು KPL ಬ್ರಾಂಡ್ ಅಂಬಾಸಿಡರ್ ಗಳೆಲ್ಲರೂ ಕೂಡ ಲಿಂಕ್ ಇದೆ ಇದಕ್ಕೆ ಅಂತ ಹೇಳಿದಾಗ 2019ನೇ ಇಸ್ವಿಯ KPL ನಲ್ಲಿ ರಾಗಿಣಿ ದ್ವಿವೇದಿ ಅವರೇ ಬ್ರಾಂಡ್ ಅಂಬಾಸಿಡರ್ ಆಗಿದ್ರು. ಹಾಗಾಗಿ ನೇರವಾಗಿ ಅವರಿಗೆ ಬೊಟ್ಟು ಮಾಡಿ ತೋರಿಸ್ದಂಗಾಗುತ್ತೆ. ಮತ್ತೊಂದು ಕಡೆ ನಿನ್ನೆಯಿಂದ ರವಿಶಂಕರ್ ಅವರ ವಿಚಾರಣೆ ಆಗ್ತಾ ಇರುವಂತದ್ದು, ಆ ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟಿರೋದ್ರಿಂದ ಮಾಹಿತಿನ ಪಡ್ಕೊಳ್ತೀನಿ. ಎಸ್, ಗಮನಿಸ್ತಾ ಇದ್ದೀರಲ್ಲ, ರಾಗಿಣಿ ಅಜ್ಞಾತವಾಗಿದ್ದಾರೆ, ಅವರ ನಿವಾಸದಲ್ಲಿ ಇಲ್ಲ, ಎಲ್ಲೋ ಹೋಗಿದ್ದಾರೆ, ಯಾರನ್ನೋ ಭೇಟಿ ಆಗಿದ್ದಾರೆ, ವಕೀಲರನ್ನ ಭೇಟಿ ಆಗಿದ್ದಾರೆ, ಮಾಹಿತಿ ಪಡ್ಕೊಳ್ತಾ ಇದ್ದಾರೆ. ಅಂದ್ರೆ ಹೆಂಗೆ ವಿಚಾರಣೆಯನ್ನು ಎದುರಿಸಬೇಕು ಅಂತ ಅವರು ಸಲಹೆಯನ್ನ ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ. ನೋಡ್ಬೇಕು ಇವತ್ತು 10 ಗಂಟೆಗೆ ಬರ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆ, ಅದಾದ್ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನ ವಿಚಾರಣೆ ತನಿಖೆ ಈಗ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ಎಸ್ ಗಂಗಾಧರ್, ರವಿಶಂಕರ್ನನ್ನ ಅಂದ್ರೆ ರಾಗಿಣಿ ಅವರ ಆಪ್ತ ರವಿಶಂಕರ್ನನ್ನ ವಿಚಾರಣೆ ಮಾಡ್ಲಾಗ್ತಾ ಇದೆಯಲ್ಲ, ರವಿಶಂಕರ್ನನ್ನ ಬಂಧಿಸಿದಂತ ಹಿನ್ನೆಲೆ ಯಾವ ರೀತಿಯಾಗಿ ಅಂತ, ಯಾವ ರೀತಿಯಾದಂತ ಲಿಂಕ್ ಅದು NCB ಕೊಟ್ಟಂತಹ ಮಾಹಿತಿ ಆಧಾರದ ಮೇಲೆ ಅಥವಾ CCB ಅಧಿಕಾರಿಗಳೇ ಮಾಡ್ತಾ ಇರುವಂತಹ ತನಿಖೆ ಆಧಾರದ ಮೇಲೆ ಸಿಕ್ಕಿರುವಂತಹ ಪೆಡ್ಲರ್ಗಳು ಕೊಟ್ಟಂತ ಹೇಳಿಕೆಯ ಮೇಲೆ, KPL ಲಿಂಕ್ ಮೇಲೆ ಯಾವ ರೀತಿಯಾಗಿ ಅಂತ ಆತನನ್ನ ಬರೀ ವಿಚಾರಣೆ ಮಾಡಿ ಕಳಿಸಿಲ್ಲ, ಇನ್ನೂ ಕೂಡ ಇಟ್ಕೊಂಡಿದ್ದಾರೆ. ಅಂದ್ರೆ ಸಾಕಷ್ಟು ಮಹತ್ವದ ಮಾಹಿತಿಯನ್ನ ಕಲೆ ಹಾಕಿರ್ತಾರೆ ಪೊಲೀಸರು. ಒಬ್ರು ಸೆಲೆಬ್ರಿಟಿಗೂ ಕೂಡ ನೋಟಿಸ್ ಅನ್ನ ಕೊಡ್ಬೇಕಾದ್ರೆ ಅಷ್ಟು ಈಸಿ ಅಲ್ಲ.
ಸೊ ಯಾವ ರೀತಿಯಾಗಿ ಆಗ್ತಾ ಇದೆ ಈಗ ತನಿಖೆ ಅಲ್ಲಿ? ಎಸ್ ಪೃಥ್ವಿ, ಈ ಒಂದು ಡ್ರಗ್ಸ್ ಪ್ರಕರಣ ಬಹಳ ಗಂಭೀರತೆ ಪ್ರಕರಣ ಪಡ್ಕೊಂಡಂತಹ ಬಳಿಕ ಸಿಸಿಬಿ ಅಧಿಕಾರಿಗಳು ಕಳೆದ 3 ದಿನಗಳಿಂದ ವಿಶೇಷವಾದಂತಹ ಕಾರ್ಯಾಚರಣೆಯನ್ನ ಬೆಂಗಳೂರಾದ್ಯಂತ ನಡೆಸಿಕೊಂಡಿದ್ರು. ಈ ಸಂದರ್ಭದಲ್ಲಿ ಕಳೆದ 2 ದಿನಗಳಲ್ಲಿ 20ಕ್ಕೂ ಹೆಚ್ಚು ಜನ ಪೆಡ್ಲರ್ಗಳನ್ನ ಸಿಸಿಬಿ ಪೊಲೀಸರು ಬಂಧನ ಮಾಡಿದ್ರು. ಆ ಬಂಧನ ಮಾಡಿದಂತ ಬಳಿಕ ಆ ಪೆಡ್ಲರ್ಗಳನ್ನ ತೀವ್ರ ವಿಚಾರಣೆಗೊಳಪಡಿಸಿದ ಸಂದರ್ಭದಲ್ಲಿ ಅವು ಪೆಡ್ಲರ್ಗಳು ಕೊಟ್ಟಂತಹ ಅಂದ್ರೆ ಎಲ್ಲೆಲ್ಲಿ ಸಪ್ಲೈ ಮಾಡ್ತಾ ಇದ್ರು, ಯಾರಿಗೆ ಕೊಡ್ತಾ ಇದ್ರು, ಯಾವ ರೀತಿ ಇವರು ಒಂದು ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಾ ಇದ್ರು ಅನ್ನೋ ಬಗ್ಗೆ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿ ಡಾಕ್ಯುಮೆಂಟ್ಸ್ ಅನ್ನ ಒಂದಷ್ಟು ವೆರಿಫೈ ಮಾಡಿದ್ರು. ನಂತರ ಸಿಸಿಬಿ ಅಧಿಕಾರಿಗಳಿಗೆ ಈ ಪೆಡ್ಲರ್ಗಳಿಂದ ಮಾಹಿತಿ ಸಿಕ್ಕಿದ್ದು, ಪೆಡ್ಲರ್ಗಳಿಂದ ಇವರು ಏನೊಂದು ಡ್ರಗ್ಸ್ ಅನ್ನ ಏನೋ ರವಿಶಂಕರ್ ಪಡೆದುಕೊಳ್ತಾ ಇದ್ರು ಅನ್ನೋ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಹೀಗಾಗಿ ಒಂದಷ್ಟು ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿದ ನಂತರ ನಿನ್ನೆ ಏನು ಸಿಸಿಬಿಯ ಮುಖ್ಯಸ್ಥರಾಗಿರುವಂತಹ ಸಂದೀಪ್ ಪಾಟೀಲ್ ಅವರ ನೇತೃತ್ವದಲ್ಲಿ ಅಧಿಕಾರಿಗಳು ಕೂಡ ಒಂದು ಸಭೆಯ ಮೀಟಿಂಗ್ ಅನ್ನ ಮಾಡಿದ್ರು. ಮೀಟಿಂಗ್ ಅನ್ನು ಒಂದಷ್ಟು ಅದರ ಬಗ್ಗೆ ಚರ್ಚೆಯನ್ನ ಮಾಡಿ ನಂತರ ಒಂದಷ್ಟು ಆ ದಾಖಲೆಗಳನ್ನ ಪರಿಶೀಲನೆ ಮಾಡಿದ ಪೂರ್ವಪರವನ್ನ ಪರಿಶೀಲನೆ ಮಾಡಿದಂತಹ ಬಳಿಕ ನಂತರ ರವಿಶಂಕರ್ ಅನ್ನ ನಿನ್ನೆ ಏನು ಸಿಸಿಬಿ ಪೊಲೀಸರು ಆ ಒಂದು ಕಚೇರಿಯಲ್ಲಿ ಅವರನ್ನ ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸಿರುವಂತದ್ದು. ಪೆಡ್ಲರ್ಗಳ ಜೊತೆ ಇವರಿಗೆ ಸಂಪರ್ಕ ಇದ್ದ ಬಗ್ಗೆ ಕೂಡ ಈಗ ಸಿಸಿಬಿ ಅಧಿಕಾರಿಗಳಿಗೆ ಮಾಹಿತಿ ಇರುವಂತದ್ದು. ಯಾಕಂದ್ರೆ ರವಿಶಂಕರ್ ಪೆಡ್ಲರ್ಗಳ ಜೊತೆ ಇದ್ದು ಅವರಿಂದ ಒಂದು ಡ್ರಗ್ಸ್ ಅನ್ನ ಪಡೆದುಕೊಳ್ತಾ ಇದ್ರು ಅಂತ. ಅನಂತರ ಅದಲ್ಲದೆ ಈ ಪಾರ್ಟಿಗಳಲ್ಲಂತೂ ರವಿಶಂಕರ್ಗೆ ಒಂದಷ್ಟು ಒಂದು ರೆಸಾರ್ಟ್ ಮತ್ತೆ ಪಂಚತಾರ ಹೋಟೆಲ್ಗಳಾಗಿರ್ಬೋದು, ಬೇರೆ ಬೇರೆ ಹೋಟೆಲ್ಗಳಲ್ಲಿ ನಡೀತಾ ಇದ್ದಂತಹ ಪಾರ್ಟಿಗಳಲ್ಲಿ ಒಂದಷ್ಟು ಅಲ್ಲಿದ್ದಂತಹ ಹೋಟೆಲ್ನ ಒಂದು ಕೆಲವು ಸಿಬ್ಬಂದಿಗಳ ಜೊತೆ ರವಿಶಂಕರ್ಗೆ ಸ್ವಲ್ಪ ಸಂಪರ್ಕ ಇತ್ತು. ಅದಲ್ಲದೆ ಪೆಡ್ಲರ್ಗಳ ಜೊತೆ ಸಂಪರ್ಕ ಇತ್ತು, ಅಲ್ಲಿಂದ ಅಲ್ಲಿಗೆ ಸಪ್ಲೈ ಮಾಡ್ತಾ ಇದ್ರು ಕೂಡ ಅಧಿಕಾರಿಗಳಿಗೆ ಮಾಹಿತಿ ಹಿನ್ನೆಲೆಯಲ್ಲಿ ಸಿಸಿಬಿ ಅಧಿಕಾರಿಗಳೀಗ ರವಿಶಂಕರ್ನ ವಶಕ್ಕೆ ಪಡ್ಕೊಂಡಿದ್ರು. ಅದಲ್ಲದೆ ವಶಕ್ಕೆ ಪಡೆದು ವಿಚಾರಣೆ ಒಳಪಡಿಸಿದಂತಹ ಬಳಿಕ ರವಿಶಂಕರ್ನ ಒಂದು ಸ್ಟೇಟ್ಮೆಂಟ್ ಮೇಲೆ ಈಗ ಏನಂದ್ರೆ ಇಬ್ರಿಗೂ ಕೂಡ ಅಂದ್ರೆ ನಟಿ ರಾಗಿಣಿಗೂ ಮತ್ತೆ ಇವರು ರವಿಶಂಕರ್ ಇಬ್ರು ಕೂಡ ಆಪ್ತರಾಗಿರುವಂತರು, ಸುಮಾರು ದಿನಗಳಿಂದ ಗೆಳೆಯರಾಗಿರುವಂತರು. ಹೀಗಾಗಿ ಅವರು ಕೊಟ್ಟಂತ ಹೇಳಿಕೆ ಮೇಲೆ ಈಗ ನಟಿ ರಾಗಿಣಿಗೂ ಕೂಡ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿರುವಂತದ್ದು. ಬಟ್ ಆದ್ರೆ ನೋಟಿಸ್ ಇಶ್ಯೂ ಆದಂತಹ ಕೂಡಲೇ ನಟಿ ರಾಗಿಣಿ ನಿನ್ನೆ ಮಧ್ಯರಾತ್ರಿಯಿಂದಲೇ ಕಾನೂನು ತಜ್ಞರ ಮೊರೆವಾಗಿರುವಂತದ್ದು ಅವರ ವಕೀಲರ ಜೊತೆ ಒಂದು ಚರ್ಚೆಗಳನ್ನ ಮಾಡಿ ಈಗ ಸಿಸಿಬಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅದಕ್ಕೆ ಯಾವ ರೀತಿ ಉತ್ತರವನ್ನ ಕೊಡಬೇಕು, ಒಂದು ವೇಳೆ ವಿಚಾರಣೆಗೆ ಹಾಜರಾದ್ರೆ ಅಲ್ಲಿ ಯಾವ ರೀತಿ ನಾವು ಸ್ಟೇಟ್ಮೆಂಟ್ ಮಾಡಕ್ಕೆ ಕೊಡಬೇಕಾಗುತ್ತೆ, ರವಿಶಂಕರ್ ಯಾವ್ದಾದ್ರು ಹೇಳಿಕೆ ಕೊಟ್ಟಿದ್ದಾನೆ, ಅಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಸಿಸಿಬಿ ಅಧಿಕಾರಿಗಳು ಮಾಡ್ತಾರೆ, ನಾವೇನು ಆನ್ಸರ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ತಜ್ಞರ ಜೊತೆ ಮಾತನಾಡಿರುವಂತದ್ದು. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಗಂಗಾಧರ್. ಹಾಗೆ